Yeah, very good morning to everyone. So this is your business taxation assessment of companies. As we already discussed how to calculate depreciation under section 32 and also the total income of a company under normal provision. So here we have to know how to calculate minimum alternative tax. So before going to minimum alternative tax, we have to know why the minimum alternative tax introduced in business taxation, especially in companies, especially in calculating total income of a company. So ಏನಕ್ಕೆ ಅಂದರೆ as accountant according to his knowledge he will prepare profit and loss account. ಅರ್ಥ ಆಗ್ತಿದೆಯಾ? ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟು ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟು 2013 ಶೆಡ್ಯೂಲ್ 3 ಪ್ರಕಾರ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ನ ಪ್ರಿಪೇರ್ ಮಾಡ್ತಾರೆ. ಓಕೆ ಫೈನ್. ನೆಕ್ಸ್ಟು ಪ್ರಿಪೇರ್ ಮಾಡಿರೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಶೇರ್ ಹೋಲ್ಡರ್ಸ್ಗೆ ಶೋ ಮಾಡಿ ನೆಕ್ಸ್ಟು ಡಿವಿಡೆಂಟ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹೈಯರ್ ರೇಟ್ ಆಫ್ ಡಿವಿಡೆಂಟ್ಸ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದು ಓಕೆ. ನೆಕ್ಸ್ಟ್ ಏನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸಿಗೆ ಟ್ಯಾಕ್ಸ್ನ ಪೇ ಮಾಡುವಾಗ ಏನು ಮಾಡ್ತಾರೆ, ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಲಾ ಮೀನ್ಸ್ ನಾರ್ಮಲ್ ಪ್ರಾವಿಷನ್ಸ್ ಪ್ರಕಾರ ಇನ್ಕಮ್ ಟ್ಯಾಕ್ಸಲ್ಲಿ ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಯೂಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಹೇಳೋ ಪ್ರಕಾರ ಅವರು ಅದನ್ನೆಲ್ಲ ಯೂಸ್ ಮಾಡಿ ಆ ರೂಲ್ಸ್ ರೆಗ್ಯುಲೇಷನ್ಸ್ನ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಅವರ ನೆಟ್ ಪ್ರಾಫಿಟ್ನ ಕಡಿಮೆ ತೋರಿಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ನೆಟ್ ಪ್ರಾಫಿಟ್ ಕಡಿಮೆ ತೋರಿಸಿದ್ರೆ ಏನಾಗುತ್ತೆ, ಟ್ಯಾಕ್ಸು ಕೂಡ ಗೌರ್ನಮೆಂಟ್ಗೆ ಕಡಿಮೆ ಪೇ ಮಾಡ್ತಾರೆ. ಸೊ ಅದಕ್ಕೆ ಏನು ಮಾಡಿದರು ಅಂದರೆ ಫೈನಾನ್ಸ್ ಆ್ಯಕ್ಟಲ್ಲಿ, ಸೊ ಹವೆವರ್ ಕಂಪನೀಸು ಮಸ್ಟ್ ಆ್ಯಂಡ್ ಶುಡ್ ಆಗಿ ಗೌರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕು. ಅರ್ಥ ಆಗ್ತಿದೆಯಾ? ಓಕೆ ಫೈನ್. ನಾರ್ಮಲ್ ಪ್ರಾವಿಷನಲ್ಲಿ ಇನ್ಕಮ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಟ್ಯಾಕ್ಸ್ ಲೈಬಿಲಿಟಿ ಮೀನ್ಸ್ ಫೈನಲಿ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡಿ, ಮೋರ್ ದೆನ್ 250 crores ಅಂತ ಬಂದಾಗ 25% ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಲೈಬಿಲಿಟೀಸು ಅಲ್ಲಿ ಕಡಿಮೆ ತೋರಿಸ್ತಾರಲ್ಲ, ಸೊ ಅದಕ್ಕೆ ಗೌರ್ನಮೆಂಟ್ಗೆ ಅದು ಬರ್ಡನ್ ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಲೂಪ್ ಹೋಲ್ಸ್ನ ತೆಗ್ದಾಕೋಕ್ಕೋಸ್ಕರನೇ ಫೈನಾನ್ಸ್ ಆ್ಯಕ್ಟು ಮ್ಯಾಟ್ ಅನ್ನೋ ಪ್ರಾವಿಷನ್ಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಏನು ಮ್ಯಾಟ್ ಅಂದರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ದಟ್ ಮೀನ್ಸ್ ಕಂಪನೀಸು ಕಡಿಮೆ ಟ್ಯಾಕ್ಸ್ನ ಪೇ ಮಾಡುತ್ತಾ, ಇಲ್ಲ ಟ್ಯಾಕ್ಸ್ನೇ ತೋರಿಸೋದಿಲ್ವಾ, ಟ್ಯಾಕ್ಸ್ನೇ ಗೌರ್ನಮೆಂಟ್ಗೆ ಪೇ ಮಾಡೋದಿಲ್ವಾ. ಬಟ್ ಫೈನಾನ್ಸ್ ಆ್ಯಕ್ಟ್ ಪ್ರಕಾರ ಕಂಪನೀಸ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಿನಿಮಮ್ ಆದರೂ ಟ್ಯಾಕ್ಸ್ನ ಪೇ ಮಾಡಬೇಕು. ಅದನ್ನೇ ನಾವು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸು, ದಟ್ ಈಸ್ ಆಲ್ಟರ್ನೇಟಿವ್ ಟ್ಯಾಕ್ಸು. ಸೊ ನೀವು ನಾರ್ಮಲ್ ಪ್ರಾವಿಷನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ನಿಮ್ಮ ಟ್ಯಾಕ್ಸು ಕಡಿಮೆ ಇದ್ದು ನೆಕ್ಸ್ಟ್ ಏನು ಹೇಳುತ್ತೆ, ಇಷ್ಟು ಕಡಿಮೆ ಟ್ಯಾಕ್ಸ್ನ ನೀವು ಪೇ ಮಾಡ್ತೀರಾ ಅಂದರೆ ಇನ್ಕಮ್ ಟ್ಯಾಕ್ಸ್ ಮೀನ್ಸ್ ಅಕ್ಸೆಪ್ಟ್ ಮಾಡೋದಿಲ್ಲ. ಬಿಕಾಸ್ ಶೇರ್ ಹೋಲ್ಡರ್ಸ್ಗೆ ಹೈಯರ್ ರೇಟ್ ಆಫ್ ರಿಟರ್ನ್ಸ್ನ ನೀವು ಅವರಿಗೆ ಪ್ರೊವೈಡ್ ಮಾಡ್ತಾ ಇರ್ತೀರಾ. ಬಟ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ನೀವು ಕ್ಯಾಲ್ಕುಲೇಷನ್ ನೋಡಿದಾಗ ಅಲ್ಲಿ ನಿಮ್ಮ ಟ್ಯಾಕ್ಸ್ ಬರ್ಡನ್ ಕಡಿಮೆ ಇರುತ್ತೆ. ಫಾರ್ ದಟ್ ರೀಸನ್ ಫೈನಾನ್ಸ್ ಆ್ಯಕ್ಟು ನಿಮಗೆ ಮ್ಯಾಟ್ ಪ್ರಾವಿಷನ್ ಅಂತ ಇಂಟ್ರೊಡ್ಯೂಸ್ ಮಾಡ್ತು. ಸೊ ಆ ಮ್ಯಾಟ್ ಪ್ರಾವಿಷನ್ಸಲ್ಲಿ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಬುಕ್ ಪ್ರಾಫಿಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಾಗ ಅಲ್ಲಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ನ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಅದನ್ನು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಆ ಫಾರ್ಮ್ಯಾಟಲ್ಲಿ ಏನು ಹೇಳುತ್ತೋ, ಎಷ್ಟು ಅಲ್ಲಿ ಪಾಯಿಂಟ್ಸ್ ಹೇಳ್ತಾರೋ ಅಷ್ಟೇ ಪಾಯಿಂಟ್ಸ್ನ ಯೂಸ್ ಮಾಡಿ ಅದೇ ರೀತಿ ಬುಕ್ ಪ್ರಾಫಿಟ್ನ ಕಂಪನೀಸು ಪ್ರಿಪೇರ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತೀಯಾ? ಸೊ ಇವಾಗ ಯಾವ ರೀತಿ ಅಂದರೆ ಕಂಪನೀಸು 3 ಸ್ಟೇಟ್ಮೆಂಟ್ನ ಪ್ರಿಪೇರ್ ಮೀನ್ಸ್ 3 ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಕಾರ್ಡಿಂಗ್ ಟು ಶೆಡ್ಯೂಲ್ 3 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸು ಅಕಾರ್ಡಿಂಗ್ ಟು ನಾರ್ಮಲ್ ಪ್ರಾವಿಷನ್ ವಿಚ್ ವಿ ಆಲ್ರೆಡಿ ಡಿಸ್ಕಸ್. ನೆಕ್ಸ್ಟು ದೇ ಹ್ಯಾವ್ ಟು ಪ್ರಿಪೇರ್ ಮ್ಯಾಟ್. ಅರ್ಥ ಆಗ್ತಿದೆಯಾ? ಸೊ ಇವಾಗ ನೀವು ನಾರ್ಮಲ್ ಪ್ರಾವಿಷನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಇನ್ಕಮ್ ಟ್ಯಾಕ್ಸ್ನ, ಮ್ಯಾಟು ಪ್ರಾವಿಷನಲ್ಲೂ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಟ್ಯಾಕ್ಸ್ ಲೈಬಿಲಿಟಿ ಬಗ್ಗೆ ಮಾತಾಡ್ತಾ ಇರೋದು. ನಾರ್ಮಲ್ ಪ್ರಾವಿಷನಲ್ಲೂ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮ್ಯಾಟು ಪ್ರಾವಿಷನಲ್ಲೂ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅವೆರಡರಲ್ಲಿ ವಿಚ್ ಎವರ್ ಈಸ್ ಹೈ ಅಂತ ಬರುತ್ತೋ, ಅರ್ಥ ಆಗ್ತಿದೆಯಾ? ನಾರ್ಮಲ್ ಪ್ರಾವಿಷನಲ್ಲಿ ಟ್ಯಾಕ್ಸ್ ಲೈಬಿಲಿಟಿ, ಮ್ಯಾಟ್ ಪ್ರಾವಿಷನಲ್ಲಿ ಟ್ಯಾಕ್ಸ್ ಲೈಬಿಲಿಟಿ, ಅವೆರಡರಲ್ಲೂ ವಿಚ್ ಎವರ್ ಈಸ್ ಹೈ ಅಂತ ಬರುತ್ತೋ ಆ ಹೈ ಅಮೌಂಟ್ನೇ ಕಂಪನಿ ಯಾರಿಗೆ, ಗೌರ್ನಮೆಂಟ್ಗೆ ಟ್ಯಾಕ್ಸ್ ಥರ ಪೇ ಮಾಡಬೇಕು. ಫಾರ್ ದಟ್ ರೀಸನ್ ಮ್ಯಾಟ್ ಅನ್ನೋ ಕಾನ್ಸೆಪ್ಟು ಇಂಟ್ರಡ್ಯೂಸ್ ಆಗಿದ್ದು. ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ನಾರ್ಮಲ್ ಪ್ರಾವಿಷನಲ್ಲಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ, ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡುವಾಗ ಕಂಪನೀಸು ವೇರಿಯಸ್ ಕೈಂಡ್ ಆಫ್ ಲೂಪ್ ಫುಲ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಟ್ಯಾಕ್ಸ್ ಬರ್ಡನ್ನ ರೆಡ್ಯೂಸ್ ಮಾಡಿ ಗೌರ್ನಮೆಂಟ್ಗೆ ಅವರು ಟ್ಯಾಕ್ಸ್ನ ಕಡಿಮೆ ಪೇ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಮ್ಯಾಟಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು, ನಾರ್ಮಲ್ ಪ್ರಾವಿಷನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು, ಎರಡರಲ್ಲಿ ಯಾವುದು ಜಾಸ್ತಿ ಅಮೌಂಟ್ ಬರುತ್ತೋ, ಯಾವುದು ಜಾಸ್ತಿ ಟ್ಯಾಕ್ಸ್ ಲೈಬಿಲಿಟೀಸ್ ಇರುತ್ತೋ ಅದನ್ನೇ ಅವರು ಗೌರ್ನಮೆಂಟ್ಗೆ ಪೇ ಮಾಡಬೇಕು ಅಂತ. ಅರ್ಥ ಆಗ್ತಿದೆಯಾ? ಇದನ್ನೇ ನಾವು ಮ್ಯಾಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಮ್ಯಾಟ್ ಕ್ರೆಡಿಟ್ ಅಂತಲೂ ಸಿಗುತ್ತೆ. ಅದೇನು ಅಂತ ಡಿಸ್ಕಸ್ ಮಾಡೋಣ. ಸೊ here see, a company is liable to pay tax on the income which is computed is as per provision of the Income Tax Act, but the profit and loss account of the company is prepared as per the provision of Companies Act 1956. So now Companies Act is 2013. The taxable income calculated as per Income Tax Act and profit
ಪ್ರಾಫಿಟ್ ಕ್ಯಾಲ್ಕುಲೇಟೆಡ್ ಆಸ್ ಪರ್ ಕಂಪನೀಸ್ ಆ್ಯಕ್ಟ್ ವಿಲ್ ನಾಟ್ ಬಿ ಸೇಮ್. ಇದನ್ನೇ ನಾವು ಡಿಸ್ಕಸ್ ಮಾಡಿದ್ದು. ಸೊ ಇವಾಗ ನೀವು ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿರ್ತೀರ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು, ಮತ್ತು ಪ್ರಾಫಿಟ್ಸ್ ವಿಚ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಪರ್ ಕಂಪನೀಸ್ ಆ್ಯಕ್ಟು ಎರಡೂ ಕೂಡ ಸೇಮ್ ಇರೋದಿಲ್ಲ, ಡಿಫರ್ಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಬಟ್ ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ದಿಸ್ ಸಿಚುಯೇಷನ್ ಮೆನಿ ಕಂಪನೀಸ್ ಹ್ಯಾಸ್ ಶೋಡ್ ಪ್ರಾಫಿಟ್ ಇನ್ ದೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಟ್ ವರ್ ನಾಟ್ ಪೇಯಿಂಗ್ ಎನಿ ಟ್ಯಾಕ್ಸ್ ಬಿಕಾಸ್ ದೇರ್ ಇನ್ಕಮ್ ಕಂಪ್ಯೂಟೆಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ವಾಸ್ ಐದರ್ ನಿಲ್ ಆರ್ ನೆಗೆಟಿವ್ ಆರ್ ಟೂ ಲೋ. ಅರ್ಥ ಆಗ್ತಿದೆಯಾ? ಸೊ ಇದೇ ಕಾನ್ಸೆಪ್ಟ್ಗೋಸ್ಕರ ಮ್ಯಾಟ್ ಪ್ರಾವಿಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇಲ್ಲಿ ಡಿಫರ್ ಆಗುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಕಂಪನೀಸು ಅವ್ರು ಪ್ರಿಪೇರ್ ಮಾಡೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರೋ ಪ್ರಾಫಿಟ್ಟೇ ಬೇರೆ ಇರುತ್ತೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿರೋ ಟೋಟಲ್ ಇನ್ಕಮ್ಮೇ ಬೇರೆ ಆಗಿರುತ್ತೆ. ಸೊ ಎರಡೂ ಕೂಡ ಸೇಮ್ ಇರೋದಿಲ್ಲ. ಸಮ್ಟೈಮ್ಸ್ ಅವ್ರು ಕ್ಯಾಲ್ಕುಲೇಟ್ ಮಾಡಿರೋ ಟೋಟಲ್ ಇನ್ಕಮ್ ಅಕಾರ್ಡಿಂಗ್ ಟು ನಾರ್ಮಲ್ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸು ವೆರಿ ಲೋ ಇರುತ್ತೆ. ಸೊ ವೆರಿ ಲೋ ಇದ್ದಾಗ ಏನಾಗುತ್ತೆ, ಟ್ಯಾಕ್ಸಸ್ಸು ಕೂಡ ವೆರಿ ಲೋ ಆಗಿ ಪೇ ಮಾಡ್ತಾರೆ. ಸೊ ಈ ಲೂಪ್ ಫಾಲ್ಸ್ಗೋಸ್ಕರನೇ ಇದನ್ನು ತೆಗ್ದಾಕೋಸ್ಕರನೇ ಮ್ಯಾಟ್ ಪ್ರಾವಿಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಹಿಯರ್ ಕಂಪನಿ ಶೋಡ್ ಎ ಬುಕ್ ಪ್ರಾಫಿಟ್ ಆ್ಯಂಡ್ ಪೇಡ್ ಡಿವಿಡೆಂಡ್ಸ್ ಟು ಶೇರ್ ಹೋಲ್ಡರ್ಸ್ ಬಟ್ ವರ್ ನಾಟ್ ಪೇಯಿಂಗ್ ಎನಿ ಇನ್ಕಮ್ ಟ್ಯಾಕ್ಸ್. ಸಚ್ ಕಂಪನೀಸ್ ವರ್ ಕ್ಯಾಲ್ಡ್ ಆಸ್ ಝೀರೋ ಟ್ಯಾಕ್ಸ್ ಕಂಪನೀಸ್. 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ಝೀರೋ ಟ್ಯಾಕ್ಸ್ ಕಂಪನೀಸ್ ಅಂತ? ಝೀರೋ ಟ್ಯಾಕ್ಸ್ ಕಂಪನೀಸ್ ಇಸ್ ನಥಿಂಗ್ ಬಟ್ ಅವ್ರೇನು ಅಂದರೆ ಅವ್ರ ಕಂಪನೀಸು ಪ್ರಾಫಿಟ್ನ ಅರ್ನ್ ಮಾಡಿ ಆ ಪ್ರಾಫಿಟಿಂದ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಪೇ ಮಾಡ್ತಾರೆ, ಹೈಯರ್ ರೇಟ್ ಆಫ್ ಡಿವಿಡೆಂಟು. ಬಟ್ ಗೌರ್ಮೆಂಟ್ಗೆ ಯಾವುದೇ ರೀತಿ ಟ್ಯಾಕ್ಸಸ್ನ ಪೇ ಮಾಡೋದಿಲ್ಲ. ಅಂಥ ಕಂಪನೀಸ್ನ ಝೀರೋ ಟ್ಯಾಕ್ಸ್ ಕಂಪನೀಸ್ ಅಂತ ಕರಿತೀವಿ. ಇನ್ ಆರ್ಡರ್ ಟು ಬ್ರಿಂಗ್ ಸಚ್ ಕಂಪನೀಸ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಮ್ಯಾಟ್ ವಾಸ್ ಇಂಟ್ರೊಡ್ಯೂಸ್. ಮ್ಯಾಟ್ ಈಸ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಅರ್ಥ ಆಗ್ತಿದೆಯಾ? ಸೊ ದ ಮ್ಯಾಟ್ ವಾಸ್ ಇಂಟ್ರೊಡ್ಯೂಸ್ ಫಾರ್ ದಿ ಫಸ್ಟ್ ಟೈಮ್ ಇನ್ 1983 ವಿತ್ ಎಫೆಕ್ಟ್ ಫ್ರಮ್ ಅಸೆಸ್ಮೆಂಟ್ ಇಯರ್ 1984 to 85 ಬೈ ಫೈನಾನ್ಸ್ ಆ್ಯಕ್ಟ್. ಅರ್ಥ ಆಗ್ತಿದೆ? ಸೊ ಇಲ್ಲಿ ನಮಗೆ ಗವರ್ನಿಂಗ್ ಸೆಕ್ಷನ್ ಬಂದು ಅಂಡರ್ ಮ್ಯಾಟ್ ಪ್ರಾವಿಷನ್ 115 JB ಅಪ್ಲಿಕೇಬಲ್ ಆಗುತ್ತೆ. ಸೆಕ್ಷನ್ 115 JB ವಾಸ್ ಇಂಟ್ರೊಡ್ಯೂಸ್ ಇನ್ ಫೈನಾನ್ಸ್ ಆ್ಯಕ್ಟ್ 2000 ವಿತ್ ಎಫೆಕ್ಟ್ ಫ್ರಮ್ 1/4/2001 ವೆರ್ ಬೈ ಅ ಕಂಪನಿ ಶಾಲ್ ಬಿ ಲೈಬಲ್ ಟು ಪೇ ಹೈಯರ್ ಆಫ್ ಟ್ಯಾಕ್ಸ್ ವಿಚ್ ಇಸ್ ಕಂಪ್ಯೂಟೆಡ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಾವಿಷನ್ ಅಂಡ್ ಟ್ಯಾಕ್ಸ್ ಕಂಪ್ಯೂಟೆಡ್ ಅಂಡರ್ ಮ್ಯಾಟ್. ಅರ್ಥ ಆಗ್ತಿದೆಯಾ? ಸೊ ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೋ, ಟ್ಯಾಕ್ಸ್ ಕಂಪ್ಯೂಟೆಡ್ ಅಂಡರ್ ನಾರ್ಮಲ್ ಪ್ರಾವಿಷನ್, ಟ್ಯಾಕ್ಸ್ ಕಂಪ್ಯೂಟೆಡ್ ಅಂಡರ್ ಮ್ಯಾಟ್ ಪ್ರಾವಿಷನ್, ವಿಚ್ ಎವರ್ ಈಸ್ ಹೈ, ಆ ಅಮೌಂಟ್ನ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಥರ ಪೇ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್, ಅಪ್ಲಿಕಬಿಲಿಟಿ ಆಫ್ ಮ್ಯಾಟ್. ದ ಪ್ರಾವಿಷನ್ ಆಫ್ ಮ್ಯಾಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಕಂಪನೀಸ್. ಅರ್ಥ ಆಗ್ತಿದೆಯಾ? ಓನ್ಲಿ ಫಾರ್ ಕಂಪನೀಸ್ಗೆ ಮಾತ್ರ ಈ ಮ್ಯಾಟ್ ಪ್ರಾವಿಷನ್ ಅಪ್ಲಿಕೇಬಲ್ ಆಗೋದು. ಸೊ ಫರ್ಮ್ಸ್ ಮಾಡುವಾಗ ನಮಗಲ್ಲಿ AMT ಅನ್ನೋ ಕಾನ್ಸೆಪ್ಟ್ ಬರ್ತಾ ಇತ್ತು. ಸೊ ಇಲ್ಲಿ ನಾವು ಮ್ಯಾಟ್ ಮಾಡ್ತೀವಿ ಅಂದರೆ ಮ್ಯಾಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಕಂಪನೀಸ್. ನೆಕ್ಸ್ಟ್, ದ ಟ್ಯಾಕ್ಸ್ ಪೇಯಬಲ್ ಅಂಡರ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಈಸ್ governed by section 115J, 115JA and 115JB. ಸೊ 115JB ಪ್ರಕಾರನೇ ನಾವು ಕ್ಯಾಲ್ಕುಲೇಷನ್ ಮಾಡೋದು. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ದ ಮ್ಯಾಟ್ ಪ್ರಾವಿಷನ್ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ವೆನ್ ದ ಟ್ಯಾಕ್ಸ್ ಅಂಡರ್ ನಾರ್ಮಲ್ ಪ್ರಾವಿಷನ್ ಆರ್ ಲೆಸ್ ದೆನ್ ದಿ ಮ್ಯಾಟ್ ರೇಟ್. ಅರ್ಥ ಆಗ್ತಿದೆಯಾ? ಸೊ ದ ಮ್ಯಾಟ್ ಪ್ರಾವಿಷನ್ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ದ ಮ್ಯಾಟ್ ಪ್ರಾವಿಷನ್ ವಿಲ್ ಬಿ ಅಪ್ಲಿಕೇಬಲ್ ವೆನ್ ಯುವರ್ ಟ್ಯಾಕ್ಸ್ ವಾಟ್ ಎವರ್ ಯು ಕ್ಯಾಲ್ಕುಲೇಟೆಡ್ ಟ್ಯಾಕ್ಸ್ ಅಂಡರ್ ನಾರ್ಮಲ್ ಪ್ರಾವಿಷನ್ ದಟ್ ಈಸ್ ಲೆಸ್ ದ್ಯಾನ್ ದಿ ಮ್ಯಾಟ್ ಪ್ರಾವಿಷನ್ ಆಗಿದ್ದರೆ ಮಾತ್ರ ಮ್ಯಾಟ್ ಪ್ರಾವಿಷನ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲೇ ಹೇಗೆಂದರೆ ಕಾಮನ್ ಸೆನ್ಸು. ಸೊ ನೀವು ಮ್ಯಾಟ್ ಪ್ರಾವಿಷನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀರ, ನಾರ್ಮಲ್ ಪ್ರಾವಿಷನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀರ. ಆ್ಯಸ್ ವಿ ಡಿಸ್ಕಸ್ ಎರಡರಲ್ಲೂ ವಿಚ್ ಎವರ್ ಈಸ್ ಹೈ ಅದನ್ನೇ ಕನ್ಸಿಡರ್ ಮಾಡಬೇಕು. ಸೊ ನಿಮ್ಮ ನಾರ್ಮಲ್ ಪ್ರಾವಿಷನ್ ಲೆಸ್ ಆಗಿದ್ದರೆ ಆಟೋಮೆಟಿಕಲಿ ಯಾವುದು ಕನ್ಸಿಡರ್ ಮಾಡ್ತೀವಿ? ಮ್ಯಾಟ್ ಪ್ರಾವಿಷನ್ ಅಮೌಂಟ್ನೇ ಟ್ಯಾಕ್ಸ್ ಲೈಬಿಲಿಟಿಯಾಗಿ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಇಲ್ಲಿ ಡೌಟ್ ಬರುತ್ತೆ, ಓಕೆ ಮ್ಯಾಮ್ ನಾರ್ಮಲ್ ಪ್ರಾವಿಷನಲ್ಲೂ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮ್ಯಾಟ್ ಪ್ರಾವಿಷನಲ್ಲೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾರ್ಮಲ್ ಪ್ರಾವಿಷನ್ ಟ್ಯಾಕ್ಸ್ ಲೈಬಿಲಿಟಿ ಲೆಸ್ ದ್ಯಾನ್ ಮ್ಯಾಟ್ ಪ್ರಾವಿಷನ್ ಆಗಿದ್ದರೆ ಮಾತ್ರ ಮ್ಯಾಟ್ ಪ್ರಾವಿಷನಲ್ಲಿ ಯಾವ ಅಮೌಂಟ್ ಬಂದಿರುತ್ತೋ ಆ ಅಮೌಂಟ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇಫ್ ಏನಾದರೂ ನಾರ್ಮಲ್ ಪ್ರಾವಿಷನ್ ಅಮೌಂಟೇ ಮ್ಯಾಟ್ ಪ್ರಾವಿಷನ್ಗಿಂತ ಜಾಸ್ತಿ ಆಗಿದ್ರೆ ಅಂತ ಡೌಟ್ ಬರುತ್ತೆ. ಆವಾಗ ಏನು ಅಂದರೆ ನಾವು ಥಿಂಕ್ ನಾರ್ಮಲ್ ಪ್ರಾವಿಷನಲ್ಲಿ 1 ಲಕ್ಷ ಬಂದಿದೆ, ಮ್ಯಾಟ್ ಪ್ರಾವಿಷನಲ್ಲಿ 50,000 ಬಂದಿದೆ. ವಿಚ್ ಎವರ್ ಈಸ್ ಹೈ ಅಂದರೆ ಕ್ವಾಲಿಫೈಡ್ ಆಗಿದ್ದ ಅಮೌಂಟ್ ಯಾವುದು? ನಾರ್ಮಲ್ ಪ್ರಾವಿಷನ್ 1 ಲಕ್ಷ. ಸೊ ಇವಾಗ ಮ್ಯಾಟ್ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಯ್ತಲ್ವಾ? ಸೊ ಅವಾಗ ಏನು ಹೇಳ್ತಾರೆ ಅಂದರೆ, ಸೊ ನಿಮ್ಮ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನನ್ನ ಟ್ಯಾಕ್ಸು 50,000 ಬಂತು, ಬಟ್ ನಾರ್ಮಲ್ ಟ್ಯಾಕ್ಸ್ ಪ್ರಕಾರ ನಾನು ಕ್ಯಾಲ್ಕುಲೇಟ್ ಮಾಡಿರ್ತೀನಿ 1 lakh ಬಂತು. ವಿಚ್ ಎವರ್ ಈಸ್ ಹೈ ಅಂತ ನೋಡಿದಾಗ 1 lakh. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 50,000 ನನಗೆ ಲಾಸ್ ಆಯಿತು ಅಂತ ಕಂಪನೀಸ್ ಅವ್ರು ಯೋಚನೆ ಮಾಡ್ತಾರೆ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸು ಆ ಡಿಫ್ರೆನ್ಸ್ ಬಂತಲ್ವ 50,000, ಆ 50,000ನ ಮ್ಯಾಟ್ ಕ್ರೆಡಿಟ್ ಅಂತ ಕೊಡ್ತಾರೆ. ಅದನ್ನೇ ಮ್ಯಾಟ್ ಕ್ರೆಡಿಟ್ ಅಂತ ಕರೆಯೋದು. ಏನಕ್ಕೆ ಮ್ಯಾಟ್ ಕ್ರೆಡಿಟ್ ಅಂತ ಕರಿತೀವಿ ಅಂದರೆ, ಓಕೆ ಈ ಫೈನಾನ್ಷಿಯಲ್ ಇಯರಲ್ಲಿ ಈ ಕರೆಂಟ್ ಸಿಚುವೇಷನಲ್ಲಿ ನೀವು 50,000 ಲಾಸ್ನ ರೈಸ್ ಮಾಡಿದ್ರಿ ಡ್ಯೂ ಟು ಕ್ಯಾಲ್ಕುಲೇಷನ್. ಸೊ ನಾರ್ಮಲ್ ಪ್ರಾವಿಷನಲ್ಲಿ 1 ಲಕ್ಷ, ಮ್ಯಾಟ್ ಪ್ರಾವಿಷನಲ್ಲಿ 50,000, ವಿಚ್ ಎವರ್ ಈಸ್
ಹೈ ಅಂತ ನೋಡಿದಾಗ 1,00,000. ಸೊ ಇವಾಗ ನಾ ಕಂಪೇರ್ ಮಾಡಿದಾಗ 50,000 ನನಗೆ ಲಾಸ್ ಆಯಿತು. ಏನಕ್ಕಂದರೆ ಮ್ಯಾಟ್ ಪ್ರಾವಿಷನ್ ನೋಡೋ ಪ್ರಕಾರ ಮಾಡ್ತಾ ಇದ್ದರೆ ಟ್ಯಾಕ್ಸ್ ಲೈಬಿಲಿಟಿ ಇನ್ನೂ ಕಡಿಮೆ ಆಗ್ತಾ ಇತ್ತು. ಬಟ್ ನಾನು ನಾರ್ಮಲ್ ಪ್ರಾವಿಷನ್ ಪ್ರಕಾರ ಮಾಡಿರೋದ್ರಿಂದ ಹೈಯೆಸ್ಟು ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಪೇ ಮಾಡ್ತಾ ಇರೋದ್ರಿಂದ ಕಂಪೇರ್ ಮಾಡಿದಾಗ 50,000 ಲಾಸ್ ಇನ್ಕಮ್ ಮೀನ್ಸ್ 50,000 ಜಾಸ್ತಿ ನಾನು ಗೌರ್ಮೆಂಟ್ಗೆ ಪೇ ಮಾಡ್ತಾ ಇದ್ದೀನಿ. ಆ ಡಿಫ್ರೆನ್ಸಸ್ ಬರುತ್ತಲ್ಲ 1,00,000 ಮೈನಸ್ 50,000 ಆ 50,000 ಡಿಫ್ರೆನ್ಸಸ್ ಬರುತ್ತಲ್ವ ಅದನ್ನು ಮ್ಯಾಟ್ ಕ್ರೆಡಿಟ್ ಅಂತ ಕರಿತೀವಿ. ಈ ಮ್ಯಾಟ್ ಕ್ರೆಡಿಟ್ನ ನೀವು ಫ್ಯೂಚರ್ ಡೇಸಲ್ಲಿ ಮೀನ್ಸ್ ಫ್ಯೂಚರ್ 15 ಇಯರ್ಸಲ್ಲಿ ಮ್ಯಾಟ್ ಕ್ರೆಡಿಟ್ನ ನೀವು ಯೂಸ್ ಮಾಡ್ಬೋದು. ಯಾವ ರೀತಿ ಮ್ಯಾಟ್ ಕ್ರೆಡಿಟ್ನ ನೀವು ಯೂಸ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಇಯರು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಇಯರ್ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಏನಾಗುತ್ತೆ, ಅಗೇನು ನಾರ್ಮಲ್ ಪ್ರಾವಿಷನು ಒಂದು 30,000 ಬಂತು ಅಂತ ತಿಳ್ಕೊಳ್ಳಿ. ಮ್ಯಾಟ್ ಪ್ರಾವಿಷನ್ ಒಂದು 50,000 ವಿಚ್ ಎವರ್ ಈಸ್ ಹೈ ಅಂತ ನೋಡಿದಾಗ ಮ್ಯಾಟ್ ಪ್ರಾವಿಷನ್ 50,000 ಆಯಿತು. ಅರ್ಥ ಆಗ್ತಿದೆಯಾ? ಸೊ 50,000 ಕ್ವಾಲಿಫೈಡ್ ಆಯಿತು ಫಾರ್ ಟ್ಯಾಕ್ಸ್ ಪೇಯಬಲ್ ಟು ಗೌರ್ನಮೆಂಟು. 50,000 ಕ್ವಾಲಿಫೈಡ್ ಆಯ್ತಲ್ವ ಅಮೌಂಟು, ಅದರಲ್ಲಿ ನೀವು ಮ್ಯಾಟ್ ಕ್ರೆಡಿಟ್ ಅಂತ ತೊಗೊಬೋದು. ಯಾವುದು ಮ್ಯಾಟ್ ಕ್ರೆಡಿಟ್? ವಿಚ್ ವಿ ಆಲ್ರೆಡಿ ಪೇಡ್ ಎಕ್ಸೆಸ್ ಆಗಿ ಆಲ್ರೆಡಿ ಫಸ್ಟೇ ಪೇ ಮಾಡಿದ್ವಲ್ವ 50,000, ಆ ಮ್ಯಾಟ್ ಕ್ರೆಡಿಟ್ನ ನೀವು ಇಲ್ಲಿ ಯುಟಿಲೈಸ್ ಮಾಡ್ಬೋದು. ಸೊ 50,000 ಪೇ ಮಾಡಬೇಕಾದ್ರೆ 50,000 ಮ್ಯಾಟ್ ಕ್ರೆಡಿಟ್ ಬಂತು. ಸೊ ಏನಾಗುತ್ತೆ, ಟ್ಯಾಕ್ಸ್ ಬರ್ಡನ್ನು ನಿಲ್ಲಾಗುತ್ತೆ. ಇದೇ ರೀತಿ ನಾವು ಮ್ಯಾಟ್ ಕ್ರೆಡಿಟ್ ಅನ್ನೋದನ್ನ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಸಿ ಹಿಯರ್ ದ ಟ್ಯಾಕ್ಸ್ ಪೇಯಬಲ್ ಫಾರ್ ದಿ ಕಂಪನಿ ಫಾರ್ ದಿ ಫಸ್ಟ್ ಇಯರ್. ಸೊ ಇದೆಲ್ಲ ನೋಡ್ಕೊಳ್ಳಿ. ಇಫ್ ದ ಟ್ಯಾಕ್ಸ್ ಆಸ್ ಪರ್ IT ಆ್ಯಕ್ಟ್ ಮೋರ್ ದ್ಯಾನ್ ಮ್ಯಾಟ್ ಆಗಿದ್ರೆ, ಸೊ ಮೋರ್ ದ್ಯಾನ್ ಮ್ಯಾಟ್ ಆಗಿದ್ರೆ ಅದು ಕ್ವಾಲಿಫೈಡ್ ಆಗುತ್ತೆ. IT ಆ್ಯಕ್ಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿರೋ ಟ್ಯಾಕ್ಸೇ ಟ್ಯಾಕ್ಸ್ ಪೇಯಬಲ್ ಇಸ್ ಈಕ್ವಲ್ ಟು ಟ್ಯಾಕ್ಸ್ ಆಸ್ ಪರ್ IT ಆ್ಯಕ್ಟ್, ದೆನ್ ದೇರ್ ಈಸ್ ನೋ ಮ್ಯಾಟ್ ಕ್ರೆಡಿಟ್ ಕ್ಯಾರಿ ಫಾರ್ವರ್ಡ್, ನಿಲ್ಲಾಗುತ್ತೆ. ನೆಕ್ಸ್ಟು ಇಫ್ ದ ಟ್ಯಾಕ್ಸ್ ಆಸ್ ಪರ್ IT ಆ್ಯಕ್ಟು ದಟ್ ಈಸ್ ಮೋರ್ ದ್ಯಾನ್ ಮ್ಯಾಟ್ ಆಗಿದ್ರೆ ಟ್ಯಾಕ್ಸ್ ಪೇಯಬಲ್ ಏನಾಗುತ್ತೆ, ಇದು ಕ್ರಾಸ್ ಚೇಂಜ್ ಮಾಡ್ಕೊಳ್ಳಿ. ಇಫ್ ದ ಟ್ಯಾಕ್ಸ್ ಆಸ್ ಪರ್ IT ಆ್ಯಕ್ಟ್ ದಟ್ ಈಸ್ ಲೆಸ್ ದ್ಯಾನ್ ಮ್ಯಾಟ್ ಆಗಿದ್ರೆ ಮ್ಯಾಟ್ ಕ್ವಾಲಿಫೈಡ್ ಆಗುತ್ತೆ, ಮ್ಯಾಟ್ ಕ್ರೆಡಿಟ್ ಸಿಗುತ್ತೆ. ಸೊ ಮ್ಯಾಟ್ ಕ್ರೆಡಿಟ್ನ ನೀವು ನೆಕ್ಸ್ಟು 15 ಇಯರ್ಸ್ವರೆಗೂ ನೀವು ಅದನ್ನು ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮ್ಯಾಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಬುಕ್ ಪ್ರಾಫಿಟ್. ದಯವಿಟ್ಟು ಇದನ್ನೆಲ್ಲಾದರೂ ಒಂದು ಕಡೆ ಬರೆದಿಕೊಳ್ಳಿ. ಬಿಕಾಸ್ ಇಲ್ಲಿ ಎಷ್ಟು 9 ಆ್ಯಡ್ ಐಟಮು 9 ಲೆಸ್ ಐಟಮ್, ಇದನ್ನು ಬಿಟ್ಟರೆ ಬೇರೆ ಯಾವುದೇ ಇನ್ಫಾರ್ಮೇಷನ್ಸ್ ಬರೋದಿಲ್ಲ ಫಾರ್ ಮ್ಯಾಟ್ ಕ್ಯಾಲ್ಕುಲೇಷನ್ನು. ಅರ್ಥ ಆಗ್ತಿದೆಯಾ? ಬುಕ್ ಪ್ರಾಫಿಟ್ನೇ ಮಾಡಬೇಕು. ಬುಕ್ ಪ್ರಾಫಿಟ್ ಮಾತಾಡ್ತಾ ಇರೋದು, ಟೋಟಲ್ ಟ್ಯಾಕ್ಸೆಬಲ್ ಇನ್ಕಮ್ ಅಂತ ಮಾತಾಡ್ತಾ ಇಲ್ಲ. ಬುಕ್ ಪ್ರಾಫಿಟ್ನೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂಡರ್ ಮ್ಯಾಟ್ ಪ್ರಾವಿಷನ್. ಸೊ ಹಿಯರ್ ದ ಫಾರ್ಮ್ಯಾಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಬುಕ್ ಪ್ರಾಫಿಟ್, ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ ಅಂಡರ್ ಸೆಕ್ಷನ್ 115JB ಸಬ್ಸೆಕ್ಷನ್ 2 ಇದೇ ರೀತಿ ಬರಿಬೇಕು. ಫಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟು ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ಪರ್ ಕಂಪನೀಸ್ ಆ್ಯಕ್ಟು. ಸೊ ನಿಮ್ಮ ಪ್ರಾಬ್ಲಮಲ್ಲಿ ಪ್ರೊವೈಡ್ ಮಾಡ್ತಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ಪರ್ ಕಂಪನೀಸ್ ಆ್ಯಕ್ಟು. ಸೊ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ನೀವು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರೋ ಅದೇ ಪ್ರಾಫಿಟ್ನ ಯೂಸ್ ಮಾಡಬೇಕು ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಬುಕ್ ಪ್ರಾಫಿಟ್. ಸೊ ಹಿಯರ್ ಆ್ಯಡ್ ದ ಫಾಲೋಯಿಂಗ್ ಡೆಬಿಟ್ ಮೇಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಆ್ಯಡ್ ದ ಫಾಲೋಯಿಂಗ್ ವಿಚ್ ಡೆಬಿಟ್ ಮೇಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಫಾಲೋಯಿಂಗ್ ಐಟಮ್ಸು ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇದ್ದರೆ ಮಾತ್ರ ನೀವು ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದನ್ನು ಬಿಟ್ಟು ಬೇರೆ ಯಾವುದೇ ಇನ್ಫಾರ್ಮೇಷನು ನೀವು ಬುಕ್ ಪ್ರಾಫಿಟಲ್ಲಿ ಶೋ ಮಾಡೋ ಥರ ಇಲ್ಲ. ಅರ್ಥ ಆಗ್ತಿದೆಯಾ? 9 ಐಟಮ್ಸ್ ಆ್ಯಡ್ 9 ಐಟಮ್ಸ್ ಲೆಸ್ಸು, ಇದನ್ನು ಬಿಟ್ಟರೆ ಬೇರೆ ಯಾವುದು ಬರೋದಿಲ್ಲ. ಫಸ್ಟ್ ಒನ್ನು ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್. ಸೊ ಇದಕ್ಕೆ ಏನಾದರೂ ವ್ಯಾಲ್ಯೂ ಆಫ್ ಅಸೆಟ್ಸ್ ರಿಲೇಟೆಡ್ ಏನಾದರೂ ಪ್ರಾವಿಷನ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡೈರಿ ಕಂಪನೀಸ್ನು ನೀವೇನಾದರೂ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಶೋ ಮಾಡಿದರೆ ಆ ಪ್ರಾವಿಷನ್ಸ್ನು ಕೂಡ ನೀವು ಆ್ಯಡ್ ಬ್ಯಾಕ್ ಮಾಡಬೇಕು ಟು ಯುವರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾವಿಷನ್ ಫಾರ್ ಅನ್ಸರ್ಟನಿಟಿ ಲೈಬಿಲಿಟಿ. ಸೊ ಇವಾಗ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಈ ರೀತಿ ಎಲ್ಲ ಬರುತ್ತಲ್ವ, ಈ ರೀತಿ ಇನ್ಫಾರ್ಮೇಷನ್ನು ಆ್ಯಡ್ ಮಾಡಬೇಕು. ಮೈಂಡಲ್ಲಿರಲಿ, ಈ 9 ಐಟಮ್ಸ್ನ ಬಿಟ್ಟರೆ ಬೇರೆ ಯಾವ ಇನ್ಫಾರ್ಮೇಷನ್ನು ರೆಕಾರ್ಡ್ ಮಾಡೋ ಥರ ಇಲ್ಲ. ನಾವು ನಾರ್ಮಲ್ ಪ್ರಾವಿಷನಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ನಾನ್ ಬಿಸ್ನೆಸ್ ಇನ್ಕಮ್ ಇಡ್ತಿದ್ರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರ್ತಿದ್ರೆ ಡಿಸಲೋಡ್ ಎಕ್ಸ್ಪೆನ್ಸಸ್ಸು ಡಿಸಲೋಡ್ ಇನ್ಕಮ್ಸ್ ಅಂತ ಟ್ರೀಟ್ ಮಾಡಿ ಆ ರೀತಿ ಆ್ಯಡು ಲೆಸ್ ಮಾಡ್ತಿದ್ವಿ. ಬಟ್ ಬುಕ್ ಪ್ರಾಫಿಟ್ಟು ಮ್ಯಾಟ್ ಪ್ರಾವಿಷನ್ಸ್ ಪ್ರಕಾರ ಈ 9 ಐಟಮ್ಸ್ನೇ ತೊಗೊಬೇಕು. 9 ಐಟಮ್ಸ್ನ ಮಾತ್ರ ಆ್ಯಡ್ ಆ್ಯಂಡ್ ಲೆಸ್ ಮಾಡಬೇಕು, ಬೇರೆ ಯಾವ ಇನ್ಫಾರ್ಮೇಷನ್ಸು ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ RBD ಕೊಟ್ಟಿದ್ರೆ RBD ಬರೀರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರಿಸರ್ವ್ಸ್ ದಟ್ ಈಸ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್ ಅಂತ ಮೆನ್ಷನ್ ಮಾಡಿದರೆ, ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸು ಪೇಡ್ ಆರ್ ಪೇಯಬಲ್ ಆರ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಸರ್ಚಾರ್ಜ್ ಆ್ಯಂಡ್ ಸೆಸ್ಸಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್. ಹಿಯರ್ ದೇ ಕ್ಲಿಯರ್ಲಿ ಮೆನ್ಷನ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆಗಿರಬೇಕು ಆರ್ ಪೇಯಬಲ್ ಆಗಿರಬೇಕು, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇರಬೇಕು, ಇನ್ಕ್ಲೂಡಿಂಗ್ ಸರ್ಚಾರ್ಜು ಸೆಸ್ಸಸ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ರು ಓಕೆ, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ರು ಓಕೆ, ಇದೇ ವರ್ಡ್ಸ್ ಇರಬೇಕು. ಅರ್ಥ ಆಗ್ತಿದೆಯಾ? ಇದನ್ನು ಬಿಟ್ಟು ಬೇರೆ ಏನೂ ಇನ್ಫಾರ್ಮೇಷನ್ಸ್ ಇರಬಾರ್ದು, ಬರೀ ಇದೇ ರೀತಿ ವರ್ಡ್ಸ್ ಏನಾದರೂ ನಿಮ್ಮ
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆಸ್ ಪರ್ ಕಂಪನೀಸ್ ಆ್ಯಕ್ಟ್ ಅವ್ರು ಪ್ರಿಪೇರ್ ಮಾಡಿದರೆ ಅಂಥ ಇನ್ಫಾರ್ಮೇಷನ್ಸನ್ನು ನೀವು ಅಗೇನ್ ಆ್ಯಡ್ ಮಾಡಬೇಕು ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ನೆಕ್ಸ್ಟು ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ವೆರಿ ಇಂಪಾರ್ಟೆಂಟ್. ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೆನ್ಷನ್ ಮಾಡಿದ್ದಾರೆ, ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದರೆ, ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್. ಸೊ ಇದನ್ನು ಕೇಳ್ತಾ ಇರ್ತಾರೆ ಪದೇ ಪದೇ. ರಿವ್ಯಾಲ್ಯೂಯೇಷನ್ ಅಸೆಟ್ಸ್ ಆಗಿರುತ್ತೆ, ರಿವ್ಯಾಲ್ಯೂಡ್ ಆಗಿರುತ್ತೆ ಅಸೆಟ್ಸ್, ಅದ್ರ ಮೇಲೂ ಡಿಪ್ರಿಸಿಯೇಷನ್ಸ್ ಮಾಡಿದರೆ ಅಂಥ ಡಿಪ್ರಿಸಿಯೇಷನ್ ನೀವು ಆ್ಯಡ್ ಮಾಡಬೇಕು ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಬುಕ್ ಪ್ರಾಫಿಟ್. ಅರ್ಥ ಆಗ್ತಿದೆಯಾ? ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೈಂಡಲ್ಲಿ ಇರಲಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಇದ್ರೂ ಆ್ಯಡ್ ಮಾಡಬೇಕು. ನೆಕ್ಸ್ಟು ಡೆಫರ್ಡ್ ಟ್ಯಾಕ್ಸು ವಿಚ್ ಇಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಅದನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟು ಡಿವಿಡೆಂಡ್ಸ್ನ ಪೇ ಮಾಡಿದರೆ, ಪ್ರಪೋಸ್ ಡಿವಿಡೆಂಡ್ಸ್ನ ಪೇ ಮಾಡಿದರೆ, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸು DDT CDT ಈ ರೀತಿ ಎಲ್ಲ ಪೇ ಮಾಡಿದರೆ, ಸೊ ಅಂಥ ಎಕ್ಸ್ಪೆನ್ಸಸ್ನು ಅಂಥ ಡಿವಿಡೆಂಡ್ಸು, ಪ್ರಪೋಸ್ ಡಿವಿಡೆಂಡ್ಸು ಮತ್ತು DDT ಕೂಡ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್. ಸೊ ಏನು ಅಂದರೆ ನಿಮ್ಮ ಎಕ್ಸೆಂಪ್ಟೆಡ್ ಇನ್ಕಮು ಇನ್ಕಮ್ ಟ್ಯಾಕ್ಸ್ 2 ಚಾಪ್ಟರಲ್ಲಿ ಓದಿದ್ರಿ ಯಾವುದ್ಯಾವ್ದು ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂತ. ಸೊ ಅಂಥ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಮೇಲೆ ಏನಾದರೂ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ದು ಆ ಎಕ್ಸ್ಪೆನ್ಸಸ್ನ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಶೋ ಮಾಡಿದರೆ ಅಂಥ ಎಕ್ಸ್ಪೆನ್ಸಸ್ನು ಕೂಡ ನೀವು ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಆ್ಯಡ್ ಮಾಡಬೇಕು. ಮೀನ್ಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನೀವು ಅದನ್ನು ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈ 9 ಐಟಮ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು, ಬೇರೆ ಯಾವ ಐಟಮ್ಸ್ನು ನೀವು ಇಲ್ಲಿ ಟ್ರೀಟ್ ಮಾಡಬಾರ್ದು ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಬುಕ್ ಪ್ರಾಫಿಟ್. ನೆಕ್ಸ್ಟ್ ದ ಫಾಲೋಯಿಂಗ್ ಕ್ರೆಡಿಟ್ಸ್ ಮೇಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಫಾಲೋಯಿಂಗ್ ಕ್ರೆಡಿಟ್ಸ್ ಏನಾದರೂ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೀವು ಮಾಡಿದರೆ ಮಾತ್ರ ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕು, ಅದರ್ವೈಸ್ ಅದೆಲ್ಲ ಇಗ್ನೋರ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ ಆಫ್ ಅಕೌಂಟ್. ಸೊ ಏನು ಹೇಳ್ತಾ ಇದ್ದಾರೆ, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇದೆಯಾ, ಆಸ್ ಪರ್ ಬುಕ್ ಆಫ್ ಅಕೌಂಟ್ ಏನಾದರೂ ಲಾಸ್ ಇದೆಯಾ, OR ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್. ಎರಡೂ ಆಸ್ ಪರ್ ಬುಕ್ಸೇ ಇರಬೇಕು. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸು ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಕು, ವಿಚ್ ಎವರ್ ಈಸ್ ಲೆಸ್. ಅರ್ಥ ಆಗ್ತಿದೆ? ಎರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ಸು ಆ ಅಮೌಂಟ್ನ ನೀವು ಡಿಡಕ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಕು. ಸೊ ಯಾವುದಾದ್ರೂ ಬಿಸ್ನೆಸ್ ಲಾಸ್ ಬ್ರಾಡ್ ಫಾರ್ವರ್ಡ್ ಆಗಿದೆಯಾ ಆಸ್ ಪರ್ ಬುಕ್ಕು, ಆಸ್ ಪರ್ ಬುಕ್ ಅಕೌಂಟು ಆ ಅಮೌಂಟ್ನ ತೊಗೊತೀರಾ. ಆರ್ ಎನಿ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಇದೆಯಾ ಅಕಾರ್ಡಿಂಗ್ ಟು ಬುಕ್ ಆಫ್ ಅಕೌಂಟು, ಆ ಎರಡು ಅಮೌಂಟಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಮೌಂಟ್ ಬರುತ್ತೋ ಆ ಅಮೌಂಟ್ನ ನಾವು ಲೆಸ್ ಮಾಡ್ಕೊಬೇಕು. ನೆಕ್ಸ್ಟು ರಿಸರ್ವ್ಸ್, ವೆರಿ ಇಂಪಾರ್ಟೆಂಟ್. ಆಸ್ ವಿ ಡಿಸ್ಕಸ್ ಇನ್ ಅಬೋವ್, ರಿಸರ್ವ್ಸ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್ ಇದ್ರೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಲೆಸ್ ಮಾಡುವಾಗ ವೆರಿ ಇಂಪಾರ್ಟೆಂಟ್, ರಿಸರ್ವ್ಸ್ ದಟ್ ಈಸ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಅರ್ಥ ಆಗ್ತಿದೆ? ಮೆನ್ಷನ್ ಮಾಡಿದ್ದಾರೆ ಎಂಥ ರಿಸರ್ವ್ಸು, ವಿಚ್ ಈಸ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಆರ್ ಡಿಪ್ರಿಸಿಯೇಷನ್ ಮೇಡ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿಸರ್ವ್ಸ್ ಡ್ಯೂರಿಂಗ್ ದಿ ಇಯರ್. ಅರ್ಥ ಆಗ್ತಿದೆಯಾ? ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅದನ್ನು ನಾವು ಲೆಸ್ ಮಾಡಬೇಕಾಗುತ್ತೆ. ಆಸ್ ವಿ ಡಿಸ್ಕಸ್, ರಿಸರ್ವ್ಸು ವಿಚ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಇರಬೇಕು, ಆರ್ ಡಿಪ್ರಿಸಿಯೇಷನ್ ಮೇಡ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ಸು ಅದನ್ನೇ ನೀವು ಲೆಸ್ ಅಂತ ಟ್ರೀಟ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟಲ್ಲಿ ಇದನ್ನು ನೀವು ಡಿಡಕ್ಟ್ ಮಾಡಬೇಕು. ಇವೆರಡರಲ್ಲಿ ನೀವು ವಿಚ್ ಎವರ್ ಈಸ್ ಲೆಸ್ ಅಂತ ಬರೋದು, ಬೇರೆ ಯಾವ ಕಾನ್ಸೆಪ್ಟಲ್ಲೂ ಬರೋದಿಲ್ಲ. ಅರ್ಥ ಆಯ್ತಾ? ಇವೆರಡು ಮೈಂಡಲ್ಲಿ ಇರಲಿ. ನೆಕ್ಸ್ಟು ರಿಸರ್ವ್ಸು ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ಸ್ ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ರಿವ್ಯಾಲ್ಯೂಯೇಷನ್ ರಿಸರ್ವ್ಸಲ್ಲಿ ನೀವು ವಿತ್ಡ್ರಾನ್ ಮಾಡಿದ್ರೆ ವಿ ಹ್ಯಾವ್ ಟು ಕಂಪೇರ್ ವಿತ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ವಿಚ್ ಎವರ್ ಈಸ್ ಲೆಸ್ಸು. ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸಿಂದ ನೀವು ವಿತ್ಡ್ರಾನ್ ಮಾಡ್ತೀರ ಅಂದರೆ ಡೈರೆಕ್ಟಾಗಿ ಅದನ್ನು ಲೆಸ್ ಮಾಡ್ಬೋದು. ನೆಕ್ಸ್ಟು ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರಿ. ಸೊ ಏನಾದರೂ ನೀವು ಇನ್ಕಮ್ ಆ್ಯಂಡ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರಿ ಆ ಇನ್ಫಾರ್ಮೇಷನ್ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಿದರೆ ಅಂಥ ಇನ್ಕಮ್ನು ಕೂಡ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇನ್ಕಮ್ ಫ್ರಮ್ ಟೋನೇಜ್ ಟ್ಯಾಕ್ಸೇಷನ್ ಕಂಪನಿ, ದಟ್ ಈಸ್ ಶಿಪ್ಪಿಂಗ್ ಕಂಪನಿ. ಸೊ ಶಿಪ್ಪಿಂಗ್ ಕಂಪನಿ ಇನ್ಕಮ್ ಕೂಡ ನಿಮ್ಮ ಇನ್ಕಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೀವು ಅದನ್ನು ಶೋ ಮಾಡಿದರೆ ಅಂಥ ಇನ್ಕಮ್ನು ಕೂಡ ನೀವು ನಿಮ್ಮ ನೆಟ್ ಪ್ರಾಫಿಟಿಂದ ಡಿಡಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇನ್ಕಮ್ ಫ್ರಮ್ ಅಂಡರ್ಟೇಕಿಂಗ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 80HHC 80HHE ಆ್ಯಂಡ್ 80HHF ಏನು ಅನ್ನೋದು ನೆಕ್ಸ್ಟ್ ಪೇಜಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಆಸ್ ವಿ ನೋ, ಸೊ ಮೇಲ್ಗಡೆ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ಆ ರೀತಿ ಇದ್ರೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಲೆಸ್ ಮಾಡುವಾಗ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಯಾಕೆ ಎಕ್ಸ್ಕ್ಲೂಡ್ ಮಾಡಿರ್ತೀವಿ ಅಂದರೆ ಇದನ್ನು ಆಲ್ರೆಡಿ ಸೆಕೆಂಡ್ ಪಾಯಿಂಟ್ ಲೆಸ್ಸಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಡಿಪ್ರಿಸಿಯೇಷನ್ ಮೇಡ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಡ್ಯೂರಿಂಗ್ ದಿ ಇಯರ್ ಅಲ್ಲಿ ನಾವು ಆಲ್ರೆಡಿ ಕನ್ಸಿಡರ್
ಕನ್ಸಿಡರ್ ಮಾಡಿರ್ತೀವಿ. ಫಾರ್ ದಟ್ ರೀಸನ್ ಆಫ್ಟರ್ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕನ್ಸಿಡರ್ ಮಾಡುವಾಗ ವಿ ಹ್ಯಾವ್ ಟು ಎಕ್ಸ್ಕ್ಲೂಡ್. ಅರ್ಥ ಆಗ್ತೀಯಾ? ನೆಕ್ಸ್ಟು ಡೆಫರ್ಡ್ ಟ್ಯಾಕ್ಸ್. ಸೊ ಡೆಫರ್ಡ್ ಟ್ಯಾಕ್ಸು ಫಸ್ಟು 7th ಮೀನ್ಸ್ ಆ್ಯಡಲ್ಲಿ 7ಅಲ್ಲಿ ಅದನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಏನಾದ್ರು ಡೆಫರ್ಡ್ ಟ್ಯಾಕ್ಸು ನಿಮ್ಮ ಕ್ರೆಡಿಟ್ ಸೈಡಲ್ಲಿ ನೀವು ತೋರಿಸಿದ್ರೆ ಅದನ್ನು ಕೂಡ ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಸ್ ವಿ ಡಿಸ್ಕಸ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10, 11, 12 ಎಕ್ಸೆಪ್ಟ್ ಅಂಡರ್ ಸೆಕ್ಷನ್ 1038. 1038 ಆಲ್ರೆಡಿ ಅಲ್ಲಿ ನಾವು ಆ್ಯಡ್ ಮಾಡಿರ್ತೀವಿ. ನೆಕ್ಸ್ಟ್ ಅದನ್ನು ಬಿಟ್ಟು ಬೇರೆ ಏನೇ ಎಕ್ಸೆಂಪ್ಟೆಡ್ ಇನ್ಕಮ್ಸು ನೀವು ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಶೋ ಮಾಡಿದರೆ ನಾವು ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡಿದ್ರೆ ಬುಕ್ ಪ್ರಾಫಿಟ್ ಆನ್ ವಿಚ್ ಮ್ಯಾಟ್ ಇಸ್ ಟು ಕ್ಯಾಲ್ಕುಲೇಟೆಡ್. ಅರ್ಥ ಆಗ್ತಿದೆಯಾ? ಸೊ ಇದ್ರ ಮೇಲೆ ನಾವು ಮ್ಯಾಟ್ ರೇಟ್ ಡಿಸ್ಕಸ್ ಮಾಡಿದ್ದೀವಲ್ವಾ. ಸೊ ಮ್ಯಾಟ್ ರೇಟ್, ಸೊ ಮೈಂಡಲ್ಲಿ ಇಲ್ಲಿ ಮ್ಯಾಟ್ ರೇಟ್ ಈಸ್ 18.5%, ಚೇಂಜ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಮ್ಯಾಟ್ ರೇಟು ಆಲ್ವೇಸ್ 18.5% ಆಫ್ ಬುಕ್ ಪ್ರಾಫಿಟ್ ಇರುತ್ತೆ. ಕ್ಲಿಯರ್ ಆಗ್ತಾ ಇದೆಯಾ? ನೆಕ್ಸ್ಟ್ ಸೊ ಆಸ್ ವಿ ನೋ, ಸೊ ಇಲ್ಲಿ ಡಿಸ್ಕಸ್ ಮಾಡಿದ್ವಿ 80HHC, 80HHE ಆ್ಯಂಡ್ 80HHF. ಏನು ಅಂದರೆ 80HHC ಡೀಲ್ಸ್ ವಿತ್ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ ರಿಟೈನ್ಡ್ ಫಾರ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ ರಿಲೇಟೆಡ್ ಡಿಡಕ್ಷನ್ಸು. ನೆಕ್ಸ್ಟು ಸೆಕ್ಷನ್ 80HHE ಡೀಲ್ಸ್ ವಿತ್ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ ಫ್ರಮ್ ಎಕ್ಸ್ಪೋರ್ಟ್ ಆಫ್ ಕಂಪ್ಯೂಟರ್ ಸಾಫ್ಟ್ವೇರಿಂದ ಬಂದಿರೋ ಪ್ರಾಫಿಟ್ ರಿಲೇಟೆಡ್ ಡಿಡಕ್ಷನ್ಸು. ನೆಕ್ಸ್ಟು ಸೆಕ್ಷನ್ 80HHF ಡೀಲ್ಸ್ ವಿತ್ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ ಫ್ರಮ್ ಎಕ್ಸ್ಪೋರ್ಟ್ ಆರ್ ಟ್ರಾನ್ಸ್ಫರ್ ಆಫ್ ಫೈಲ್ಸ್ ಸಾಫ್ಟ್ವೇರ್ ಎಕ್ಸೆಟ್ರಾ. ಅರ್ಥ ಆಗ್ತೀಯಾ? ಸೊ ಕೇಳೋ ಚಾನ್ಸಸ್ ಇರೋದಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಯುವರ್ ಮ್ಯಾಟ್ ರಿಲೇಟೆಡ್ ಥಿಯರಿ ಪಾರ್ಟ್. ಫ್ರಮ್ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ವಿ ವಿಲ್ ಡಿಸ್ಕಸ್ ವಿತ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? ಮ್ಯಾಟ್ ಕ್ರೆಡಿಟು, ಮ್ಯಾಟ್ ಏನಕ್ಕೆ ಇಂಟ್ರಡ್ಯೂಸ್ ಮಾಡಿದ್ರು, ಮ್ಯಾಟ್ ರೇಟ್ ಎಷ್ಟು, ಮ್ಯಾಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ವಿ ರಿಕ್ವೈರ್ಡ್ ಬುಕ್ ಪ್ರಾಫಿಟ್ ಇನ್ಫಾರ್ಮೇಷನು. ಸೊ ಬುಕ್ ಪ್ರಾಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಬುಕ್ ಪ್ರಾಫಿಟಲ್ಲಿ ಎಷ್ಟು ಐಟಮ್ಸ್ನ ಆ್ಯಡ್ ಮಾಡಬೇಕು, ಎಷ್ಟು ಐಟಮ್ಸ್ನ ಲೆಸ್ ಮಾಡಬೇಕು, ಇದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.